ಎರಡನೇದು ನೆನಪಿನ ಕಣ್ಣು, ನೆನಪುಗಳ ಕಣ್ಣು. ಅಂದರೆ ವಿ ಕ್ಯಾನ್ ರೀಕಾಲ್ ಅಂಡ್ ರೀಲುಕ್. ಮನೆ ಜ್ಞಾಪಕ ಮಾಡಿಕೊಂಡ್ರೆ ಮನೆ ಕಾಣುತ್ತೆ, ಹೌದಾ? ಅದು ನೆನಪಿನ ಭಂಡಾರದಲ್ಲಿರೋದು ರೀಕಾಲ್ ಮಾಡಿ ನೋಡುವಂಥದ್ದು. ಮೂರನೇದು ಕನಸು, ಅದು ರೀಕಾಲ್ ಮಾಡಿ ನೋಡುವಂಥದ್ದಲ್ಲ, ಅದು ಬೇರೆ, ಹೌದಾ? ಕನಸಿನ ಕಣ್ಣು ಮೂರನೇದು. ನಾಲ್ಕನೇದು ಕಲ್ಪನಾ ಚಕ್ಷು, ಇಮ್ಯಾಜಿನೇಷನ್. ಐದನೇದು ಭಯದ ಕಣ್ಣು. ಅಂದರೆ ಅದು ಸ್ಟಿಮ್ಯುಲೇಟ್ ಆದಾಗ ಎಷ್ಟೋ ಜನಕ್ಕೆ ದೆವ್ವಗಳು ಕಾಣೋದು, ಪ್ರೇತಗಳು ಕಾಣೋದು, ವಿಕಾರಗಳು ಕಾಣೋದು, ಆಕಾರಗಳು ಕಾಣೋದು, ವಿಕಾರ ಕಾಣ್ತದೆ ಎಲ್ಲ. ಈಗ ಸಿಜೋಫೀನಿಯಾ ಅವರಿಗೆ ನೋಡು ಅಲ್ಲಿ ಹೋಗ್ತಾ ಇದೆ ಅಂತಾನೆ, ಪಕ್ಕದಲ್ಲಿರೋನು ಕಾಣಿಸಲ್ಲ, ಅವನು ಕಾಣಿಸುತ್ತೆ. ಅಂದ್ರೆ ಆ ಥರದ್ದು ಒಂದು ಕಣ್ಣಿದೆ, ಭಯ ಚಕ್ಷು, ಭಯ ನೋಡೋದು. ಭಕ್ತಿಯ ಕಣ್ಣು, ಭಕ್ತಿಯ ಪರಾಕಾಷ್ಠೆಗೆ ಹೋದಾಗ ಆ ಕಣ್ಣು ಓಪನ್ ಆಗತ್ತೆ. ಮೀರಾ ಪ್ರಭು, ಚೈತನ್ಯ, ಭಕ್ತ ಕುಂಬಾರ, ರಾಮಕೃಷ್ಣ ಪರಮಹಂಸರು ಸದಾ ಕಾಳಿ ನೋಡ್ತಿದ್ರಂತೆ, ಪಕ್ಕದಲ್ಲಿರೋರಿಗೆ ಯಾಕೆ ಕಾಣೋದಿಲ್ಲ? ಅಂದ್ರೆ ಕಾಳಿನ ನೋಡಿದ ಯಾವ ಕಣ್ಣಿಂದ? ಭಕ್ತಿ. ಈ ಫಿಸಿಕಲ್ ಇಂದ ಆದರೆ ಪಕ್ಕದಲ್ಲಿರೋನು ಕಾಣಬೇಕಾಗಿತ್ತಲ್ಲ, ಅವನಿಗೆ ಯಾಕೆ ಕಾಣಲಿಲ್ಲ? ಭಕ್ತಿಯ ಕಣ್ಣಿದೆ, ಅದು ಓಪನ್ ಆದರೆ ದೈವ ದರ್ಶನ ಆಗ್ತದೆ. ಅದಾದಮೇಲೆ ಮೋಕ್ಷದ ಕಣ್ಣು, ಆತ್ಮ ಸಾಕ್ಷಾತ್ಕಾರ, ಸೆಲ್ಫ್ ರಿಯಲೈಸೇಷನ್ ಅಥವಾ ಗಾಡ್ ರಿಯಲೈಸೇಷನ್ ಅಂತ ಹೇಳ್ತೀವಿ. ಮೋಕ್ಷದ ಕಣ್ಣು ಅದು ಸೆವೆಂತ್. ಈಗ ಮತ್ತೆ ವಾಪಸ್ ಬಂದರೆ ಇವ್ಯಾವು ಕೂಡ ಪಾಸ್ಟ್ ಲೈಫ್ ನೋಡಲ್ಲ. ಕನಸಿನ ಕಣ್ಣು ಪಾಸ್ಟ್ ಲೈಫ್ ನೋಡಲ್ಲ, ನೆನಪಿನ ಕಣ್ಣು ಪಾಸ್ಟ್ ಲೈಫ್ ನೋಡಲ್ಲ. ಯಾಕಂದ್ರೆ ನೆನಪಿನ ಕಣ್ಣು ಈ ಲೈಫಲ್ಲಿ ಸ್ಟೋರ್ ಆಗಿರೋದು ಮಾತ್ರ ರೀಕಾಲ್ ಮಾಡುತ್ತೆ. ಸೊ ಪಾಸ್ಟ್ ಲೈಫ್ ನೋಡೋ ಕಣ್ಣೇ ಬೇರೆ ಇದೆ, ಅದು 6ನೇದು. 8ನೇದು ಫ್ಯೂಚರ್, ಭವಿಷ್ಯ ದರ್ಶನ ಯಾನ ಇದೆಯಲ್ಲ, ಇನ್ನು 5 ಜನ್ಮಗಳ ಮುಂದಕ್ಕೆ ಹೋಗಿ ನೋಡ್ತಾನೆ, ಅದಕ್ಕೆ ಬೇರೆ ಕಣ್ಣು. ಈ ಕಣ್ಣಾಗಲ್ಲ. ಈ ಕಣ್ಣು ಆಲ್ರೆಡಿ ಅದು ಎಕ್ಸ್ಪೀರಿಯನ್ಸ್ಡ್ ಡೇಟಾದಲ್ಲಿ ಇರೋದ್ರಿಂದ ರೀಕಾಲ್ ಮಾಡಿ ನೋಡುತ್ತೆ ಪಾಸ್ಟ್ ಲೈಫ್ನ. ಇದು ಎಕ್ಸ್ಪೀರಿಯನ್ಸ್ ಆಗಿಲ್ವಲ್ಲ ಇನ್ನೊಂದು ಪಾಸ್ಟ್, ಇದು ಫ್ಯೂಚರ್. ಭವಿಷ್ಯ ನೋಡೋದು ಬೇರೆ ಕಣ್ಣಿದೆ, 9ನೇ ಕಣ್ಣು, ಭವಿಷ್ಯ ದರ್ಪಣೆ 9. ಅದಾದ್ಮೇಲೆ ನೀವೊಂದು ಕಣ್ಣು ಓಪನ್ ಮಾಡ್ತೀರಿ, ಮಿಡ್ ಬ್ರೈನ್. ಅವನ ಕಣ್ಣು ಮುಚ್ಕೊಂಡ್ರೆ ವಸ್ತುಗಳು, ಸಂಗತಿಗಳು ಕಾಣ್ತವೆ. ಎಷ್ಟನೇದು? 10ನೇ ಕಣ್ಣು. 10ನೇದು ಕಳುವಾಗಿರೋ ವಸ್ತುಗಳನ್ನು ನೋಡೋದು ಬೇರೆ. ಇಲ್ಲಿ ಕಣ್ಣು ಮುಚ್ಕೊಂಡು ನಮ್ಮ ಸುತ್ತಲೂ ಇರ್ತಕ್ಕಂಥ ವ್ಯಕ್ತಿಗಳನ್ನ, ವರ್ಣಗಳನ್ನ, ವಸ್ತುಗಳನ್ನು ಗುರುತಿಸೋದು. ಇಟ್ ಹ್ಯಾಸ್ ಸಮ್ ಲಿಮಿಟೇಷನ್. ಆದರೆ ಇಲ್ಲಿಂದ 1000 ಕಿಲೋಮೀಟರ್ ದೂರದಲ್ಲಿ ಏನು ವಸ್ತು ಕಳುವಾಗಿದೆ ಅದನ್ನು ನೋಡೋದಿದೆ. 11ನೇದು. 12ನೇದು ಭೂಮಿ ಒಳಗಡೆ ಹೋಗಿ ನೋಡೋದು, ಪ್ಲಾನೆಟ್ಗಳ ಮೇಲೆ ಹೋಗಿ ನೋಡೋದು. ಈಗ ಋಷಿಮುನಿಗಳು ಅಂಗಾರಕನ ಮೇಲೆ ತಗೊಂಡೋದ್ರು ಕಣ್ಣನ್ನ. ಅಂಗಾರಕ ಈ ವರ್ಣದಲ್ಲಿದ್ದಾನೆ ಅಂತ ಅವ್ರು ಕಾಣಿಸ್ತಾರೆ. ಪ್ರತಿ ಗ್ರಹದ ವರ್ಣ ಬರೆದಿದ್ದಾರೆ. ಚಂದ್ರಕಲೆ ಅಂತ ಅವಾಗಲೇ ಇದೆ. ಫಿಸಿಕಲಿ ಹೋಗಿದ್ರ? ಅದು ಆಸ್ಟ್ರಲ್ ಟ್ರಾವೆಲ್ ಕಣ್ಣು. ಒಟ್ಟು 12 ಆಯ್ತು. ಅರ್ಥ ಆಗ್ತದೆ? ಒಬ್ಬ ಸಾಮಾನ್ಯ ಮನುಷ್ಯ ಅಂದ್ರೆ ಅವನು ದೇಹದ ಕಣ್ಣು ಮಾತ್ರ ಬಳಸ್ತಿರ್ತಾನೆ. ಎಲಾನ್ ಮಸ್ಕ್ ಪೀಕ್ ಇನ್ ಇಮ್ಯಾಜಿನೇಷನ್, ವಿವಿಡ್ ಇಮ್ಯಾಜಿನೇಷನ್ ಅಂತ. ಆದರೆ ಜ್ಞಾನಿಗಳೆಲ್ಲ ಅಂತರ್ಚಕ್ಷು. ಸೊ ದೇವರು ನೋಡೋಕ್ಕೆ ಬೇರೆ ಕಣ್ಣು ಬೇಕು, ಆತ್ಮದರ್ಶನ ಬೇರೆ ಕಣ್ಣು ಬೇಕು, ಮೋಕ್ಷಕ್ಕೆ ಬೇರೆ ಕಣ್ಣು. ಹೀಗೆ ಒಟ್ಟು ಇಲ್ಲಿವರೆಗೂ ನಾನು ಮೇಜರ್ಲಿ 7 ಹೇಳ್ತಿದ್ದೆ. ಈಗ ಅದು ಇನ್ನೂ ಎಕ್ಸ್ಪ್ಯಾಂಡ್ ಆಯಿತು. ಇಟ್ ರೀಚ್ಡ್ ಅಪ್ ಟು 12. ಥ್ಯಾಂಕ್ ಯು. ಕಮರ್ಷಿಯಲ್ ಅಂದರೆ ಫಿಸಿಕಲ್ ಆಗಿ ಬಿಟ್ಟರೆ ಇನ್ನೆಲ್ಲ 11 ಕಣ್ಣು ಕೂಡ ESP ಜೊತೆ ಅಸೋಸಿಯೇಟ್ ಆಗಿರ್ತವೆ.